ಈಗ ಏನಾಗಿದೆ ಅಂತಂದ್ರೆ ಇವತ್ತು ನಾವು ಮಾನ್ಯ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ಯಾಕಂದ್ರೆ ಕರ್ಲೆ ಗ್ರಾಮ ಇದು ಬೆಳಗಾವಿ ಗ್ರಾಮೀಣ ತಾಲೂಕಿನಲ್ಲಿ ಕರ್ಲೆ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ಒಂದು ಪರಿಭಾವಿತ ಅರಣ್ಯ ಪ್ರದೇಶ ಮಾಡೋ ಸಲುವಾಗಿ ಇಲ್ಲಿ ಹೆಚ್ಚು ಕಡಿಮೆ 13 ಸರ್ವೆ ನಂಬರ್ನೊಳಗಡೆ 50ಕ್ಕಿಂತ ಹೆಚ್ಚು ಎಕರೆ ಜಮೀನುಗಳನ್ನ ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ. ನಾನು ಹೇಳೋದು ಇಷ್ಟೇ, ನೀವು ಇದು ಮಾಲ್ಕಿ ಜಮೀನು ಇರೋದು, ರೈತರ ಜಮೀನು ಇರೋದು, ಅವ್ರ ಬದುಕು ನಡೀತಾ ಇರುವಂತ ಸಂದರ್ಭದಲ್ಲಿ ರೈತಾಪಿ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಯೋಜನೆಗಳು, ನಾವು ಅಭಿವೃದ್ಧಿ ವಿರೋಧಿ ಅಲ್ವೇ ಅಲ್ಲ, ಮತ್ತೆ ಅರಣ್ಯ ಏನಾದ್ರೂ ಕಾಪಾಡೋರು ಅಂತಂದ್ರೆ ರೈತ, ಮತ್ತೆ ಯಾವ ಅರಣ್ಯ ಇಲಾಖೆ ಅಲ್ವೇ ಅಲ್ಲ. ಆಯ್ತಾ, ಇಲ್ಲಿ ಪರಿಭಾವಿತ ಅರಣ್ಯ ಪ್ರದೇಶ ಅಂತ ಹೇಳಿ ನೀವು ನಮ್ಮ ರೈತರ ಜಮೀನನ್ನ ತೆಗೆದುಕೊಳ್ಳಕ್ ಹೊಂಟಿದ್ರಿ. ನಾನು ಕೇಳೋದು ಇಷ್ಟೇ, ಸರ್ಕಾರದ ಯಾವುದೇ ಯೋಜನೆಗಳಿಗಾದ್ರೆ ರೈತರಿಂದ ಅಥವಾ ಮಾಲ್ಕಿ ಜಮೀನನ್ನ ತೆಗೆದುಕೊಳ್ಬೇಕಾಯ್ತು ಅಂದ್ರೆ ಮೊದಲನೆಯ ಕೆಲಸ ಅಂತಂದ್ರೆ ಅವ್ರ ಅಭಿಮತವನ್ನು ಕೇಳಬೇಕು. ಅಪ್ಪ ಹೇಗಿದೆ, ತಕೊಳ್ಬೇಕೋ ಬೇಡ, ಏನಿದೆ, ಇದು ಯೋಜನೆ ಇದೆ, ಇದು ಲಾಭ ಇದೆ, ನಿಮ್ಮ ಪರಿಸ್ಥಿತಿ ಏನು, ಪರಿಹಾರದ ಮುಂದಿನ ವ್ಯವಸ್ಥೆ. ಇದನ್ನು ಬಿಟ್ಟುಕೊಂಡು ನೋಟಿಸ್ ಕೊಟ್ಕೊಂಡು ಅಂಜಿಸಿ ರೈತನನ್ನ ಅಂಜಿಸಿ ಅವ್ರಿಗೆ ನಾವು ಇದು ತಗೋತೇವ, ಇಲ್ಲಾಂದ್ರೆ ಪೊಲೀಸು ಅವ್ರಿವ್ರು ಹಾಕಿ ಅದನ್ನ ನಿಮ್ ಕಬ್ಜಾ ಮಾಡ್ತೇವೆ ಅನ್ನುವಂಥದ್ದು ಏನು ದುಷ್ಟತನ ಬಂದ್ ಹೋಗೈತೆ ಅಂತ ನಮಗೆ ಅನ್ಸೋದಿಲ್ಲ. ಸರ್ಕಾರ ಇಂಥ ದುರ್ನಡತೆಯನ್ನ ಸುಧಾರಣೆ ಮಾಡ್ಕೋಬೇಕು. ಅಧಿಕಾರಿಗಳು ಅಷ್ಟೇ, ತಮ್ಮ ನಡತೆಯಲ್ಲಿ ಏನಿದೆಯಲ್ಲ ಅಭಿವೃದ್ಧಿ ವಿರೋಧಿ ರೈತ ಅಲ್ವೇ ಅಲ್ಲ, ಅಭಿವೃದ್ಧಿ ಕೆಲಸಕ್ಕೆ ನಾವು ಪೂರ್ವಕವಾಗಿ ಸಾಥ್ ಕೊಡ್ತೇವೆ. ದಯಮಾಡಿ ಅಧಿಕಾರಿಗಳಾಗ್ಲಿ ಯಾವುದೇ ವ್ಯವಸ್ಥೆ ಆಗಲಿ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ವ್ಯವಸ್ಥೆ ಒಳಗಡೆ ತೊಂದರೆ ಕೊಡೋ ಕೆಲಸ ಆಗಬಾರ್ದು.